ಆನೇಕಲ್ ತಾಲೂಕಿನ ಮುತ್ತಾನಲ್ಲೂರು ಗ್ರಾಮದಲ್ಲಿ ಓಂ ಶಕ್ತಿ ದೇವಿ ನೂತನ ದೇವಾಲಯ ಶಿಲಾವಿಗ್ರಹ ಪ್ರತಿಷ್ಠಾಪನೆ ಕುಂಭಾಭಿಷೇಕ ಮಹೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ಕಳೆದ 3 ದಿನಗಳಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ದೇವಾಲಯ ಕುಂಭಾಭಿಷೇಕ ಮಹೋತ್ಸವದ ಪ್ರಯುಕ್ತ ಬುಧವಾರದಿಂದಲೂ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಬುಧವಾರ ಗಂಗಾ ಪೂಜೆ, ಧ್ವಜಾರೋಹಣ, ಗಣಪತಿ ಹೋಮ, ಗಣಪತಿ ರಕ್ಷ ಹೋಮ ಆಯೋಜಿಸಲಾಗಿತ್ತು. ಗುರುವಾರ ನವಗ್ರಹ ಹೋಮ, ಪಂಚಸೂತ್ರ ಹೋಮ ಆಯೋಜಿಸಲಾಗಿತ್ತು. ಶುಕ್ರವಾರ ಬೆಳಗ್ಗೆ 3 ಗಂಟೆಯಿಂದ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳ ಭಕ್ತರು ದೇವಾಲಯ ಕುಂಭಾಭಿಷೇಕದಲ್ಲಿ ಪಾಲ್ಗೊಂಡಿದ್ದರು. ದೇವಾಲಯದ ಪ್ರಧಾನ ಅರ್ಚಕ ಜಯಪ್ರಕಾಶ್ ಗುರೂಜಿಯವರ ನೇತೃತ್ವದಲ್ಲಿ ಧಾರ್ಮಿಕ ಕಾರ್ಯಗಳು ನೆರವೇರಿಸಲಾಯಿತು. ಓಂ ಶಕ್ತಿ ದೇವಿಯ ಶಿಲಾವಿಗ್ರಹ ಪ್ರತಿಷ್ಠಾಪನಾ ಅಂಗವಾಗಿ ಗ್ರಾಮದ ಮಹಿಳೆಯರು ಪೂರ್ಣ ಕುಂಭ ಕಳಸ ಹೊತ್ತು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಗ್ರಾಮದ ಎಲ್ಲ ದೇವಾಲಯಗಳಿಗೆ ತೆರಳಿ ಪೂಜೆ ಸಲ್ಲಿಸಿದ ನಂತರ ದೇವರ ಅಭಿಷೇಕ ಮಾಡಿ ಮಹಾಮಂಗಳಾರತಿ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಶಾಸಕರಾದ ಬಿ ಶಿವಣ್ಣರವರು, ಮುತ್ತಾನಲ್ಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ನಾಗರತ್ನ ಕಾಂತರಾಜು, ಮಾಜಿ ಅಧ್ಯಕ್ಷರಾದ ಕೆ ವಿಶ್ವನಾಥ್ ರೆಡ್ಡಿ, ಆರ್ ಕೃಷ್ಣಾರೆಡ್ಡಿ, ತೇಜಸ್ವಿನಿ ಶ್ರೀನಿವಾಸ್ ರೆಡ್ಡಿ, ಶ್ರೀಮತಿ ಸುಜಾತ ಚಿನ್ನಪ್ಪ ಚಿಕ್ಕಹಾಗಡಿ, ಗ್ರಾಮದ ಮಹಿಳಾ ಮುಖಂಡರಾದ ರಾಧಾ ನಾಗರಾಜ್ ರೆಡ್ಡಿ, ಪ್ರಸನ್ನ, ಲಕ್ಷ್ಮೀ, ಸತೀಶ್ ಕುಮಾರ್, ದೇವಾಲಯದ ಮುಖ್ಯಸ್ಥರಾದ ಶ್ರೀಮತಿ ಸುಜಾತ, ಶ್ರೀಮತಿ ಸುದೇವಮ್ಮ, ಅಣ್ಣಯ್ಯ, ಶಿವರಾಮ್, ಸುರೇಶ್, ತಬಲಾ ಶ್ರೀನಿವಾಸ್, ಕಾಂತರಾಜು, ಡಾಕ್ಟರ್ ಚಿನ್ನಪ್ಪ, ವೈ ಚಿಕ್ಕಹಾಗಡಿ, ಸಿಆರ್ ವಿಜಯಕುಮಾರ್, ಪುಟ್ಟಣ್ಣ, ಮುನಿಯಪ್ಪ, ಶ್ರೀಮತಿ ರಾಧಾ, ಶಿವರಾಮ್, ಶ್ರೀಮತಿ ಯಲ್ಲಮ್ಮ, ಯುವ ಮುಖಂಡರಾದ ಕಿರಣ್, ಅರ್ಚಕರಾದ ಜಯಪ್ರಸಾದ್, ಗುರುಜಿ, ಗಿರೀಶ್, ಎಸ್ಕೆಎಫ್ ವೆಂಕಟಸ್ವಾಮಿ ರೆಡ್ಡಿ, ಶ್ರೀಮತಿ ಜ್ಯೋತಿಮ್ಮ, ಶ್ರೀಮತಿ ಶೈಲಜಾ, ಶ್ರೀನಿವಾಸ್, ಗ್ರಾಮಸ್ಥರು ಭಾಗವಹಿಸಿದ್ದರು.
रक्षां धारयामि देवी रक्षं शिरसां गृह्णामि जो राजा संराज्यो वासो मे नयजते देवसुमा भेदानि हमेवं शिववर्ते एतावन्तो वै देवानां समाः
वायो आयतनवान् भवते यं पर्जन्यस्यायतनं वेद आयतनवान् भवते आपो वै पर्जन्यस्यायतनम् आयतनवान् भवते य एवं वेद भवते लोकाः। जय श्रीराम। ಶ್ರೀ ಗುರುಭ್ಯೋ ನಮಃ. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶ್ರದ್ಧಾರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾಃ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ನಮಃ. ಮುತಾನಲ್ಲೂರು ಗ್ರಾಮದಲ್ಲಿ ವಿಶೇಷವಾದಂತಹ ಸೌಮ್ಯ ದೇವತೆಯಾದಂತಹ ಓಂ ಶಕ್ತಿ ದೇವತೆ ಪ್ರತಿಷ್ಠಾಪನೆಯನ್ನು ತ್ರಿದಿನ ಸಂಕಲ್ಪವಾಗಿ ಅಂದರೆ 3 ದಿನದ ಕಾಲ ಆಗಮೋಕ್ತ ಪ್ರಕಾರೇಣ ಯಾವ ರೀತಿ ಆ ತಾಯಿಗೆ ಮಾಡಬೇಕು, ಶಾಕ್ತಿ ಆಗಮೋಕ್ತ ಶಕ್ತಿ ಆಗಮೋಕ್ತ ಪ್ರಕಾರೇಣ ಎಲ್ಲ ವಿಶೇಷ ಪುರೋಹಿತರು ಬಂದು ತುಂಬ ವಿಜೃಂಭಣೆಯಿಂದ ಶಾಸ್ತ್ರೋಕ್ತವಾಗಿ ನಡೆಸಿಕೊಟ್ಟಿದ್ದಾರೆ. ಅದರ ಜೊತೆಗೆ ಗ್ರಾಮ ಎಲ್ಲ ಭಕ್ತಾದಿಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮ ಭಕ್ತಾದಿಗಳು ಒಳ್ಳೆ ಶ್ರದ್ಧೆಯಿಂದ ಒಳ್ಳೆ ಸಹಕರಿಸಿ ಈ ಒಂದು ಕೈಂಕರ್ಯವನ್ನು ಆಚರಣೆ ಶ್ರದ್ಧೆಯಿಂದ ಮಾಡಿದ್ದಾರೆ. ಈಗ ಓಂ ಶಕ್ತಿ ಮಾಲೆ ಹಾಕ್ಕೊಂಡು ಒಂದು ವಿನ್ನಪಂ ಅಂದರೆ ಒಂದು ಮನವಿ, ಮೇಲ್ಮರುವತ್ತೂರಿಗೆ ಹೋಗಬೇಕು ಅನ್ನೋದು ಏನೂ ಇಲ್ಲ ಇನ್ನು ಮುಂದೆ. ಅಷ್ಟು ಶಕ್ತಿಯಿಂದ ಅಷ್ಟು ಚೈತನ್ಯ ಶಕ್ತಿಯಿಂದ ಈ ಸ್ಥಳದಲ್ಲಿ ಆ ತಾಯಿನ ಪ್ರತಿಷ್ಠಾಪನೆ ಮಾಡಿದ್ದೀವಿ. ಎಲ್ಲರೂ ಸಹ ಆನೇಕಲ್ ತಾಲೂಕ್ ಓಂ ಶಕ್ತಿ ಮಂಡಳಿ ಅಂತ ಇರುತ್ತೇನೋ ಎಲ್ಲರೂ ಮಹಿಳೆಯರು ಬಂದು ಇಲ್ಲಿ ನಮ್ಮ ಸಾರ್ ಅವರು ಹೇಳಿದ ಪ್ರಕಾರವಾಗಿ ಬರೀ ಧಾರ್ಮಿಕ ಕಾರ್ಯಕ್ರಮಗಳಲ್ಲ, ಇನ್ನು ಬೇರೆ ಇತರ ಸಮಾಜ ಸೇವೆ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯುತ್ತೆ. ಆ ದೇವಿ ಅನುಗ್ರಹ ಚೆನ್ನಾಗಿದೆ. ಅದರಲ್ಲಿ ಈ ದೇವಾಲಯ ಪ್ರತಿಯೊಂದು ದೇವಾಲಯ ಪೂರ್ವಾಭಿಮುಖವಾಗಿರುತ್ತೆ. ನಾವಂತೀವಿ ಹೊತ್ತುಟ್ಟೆ ಕಡೆ ಇರಬೇಕು ಅಂತ, ಆದರೆ ಈ ಸನ್ನಿಧಿ ವಾಸ್ತು ಪ್ರಕಾರವಾಗಿ ಈಶಾನ್ಯದಲ್ಲಿ ನೀರು ಹರಿಯುತ್ತೆ. ನ್ಯಾಚುರಲ್ ವಾಸ್ತು ಅಂತ ಹೇಳ್ತೀವಿ ನಾವು. ಮನೆಯಲ್ಲಿ ಒಂದು ಸಂಪ್ ಮಾಡ್ಕೊತೀವಿ ಈಶಾನ್ಯದಲ್ಲಿ, ಅದು ಒಂದು ರೀತಿ ನ್ಯಾಚುರಲ್ ಆಗಿ. ಉತ್ತರ ಭಾಗ ಸ್ವಲ್ಪ ಡೌನ್ ಆಗಿದೆ. ಅದು ಇದರ ಜೊತೆಗೆ ಉತ್ತರ ಈಶಾನ್ಯ ಅಂದರೆ ಗಂಗಾ ದೇವತೆ ಇರುವಂತಹ ಸ್ಥಳ, ಆ ರೀತಿಯಾಗಿ ನದಿ ಹರಿಯುವಂತಹ ಸ್ಥಳ. ಇದು ಒಳ್ಳೆ ಒಂದು ಕ್ಷೇತ್ರ ಆಗುತ್ತೆ. ಇದರ ಜೊತೆಗೆ ಮಹಾಲಕ್ಷ್ಮಿ ಸ್ವರೂಪವಾದಂತಹ ವಿಗ್ರಹ ಅಂಶ ಆಗಿದೆ. ಓಂ ಶಕ್ತಿ ಮಹಾಲಕ್ಷ್ಮಿ ಸ್ವರೂಪವಾಗಿದೆ. ಅದು ಯಾಕಂದ್ರೆ ದೇವಾಲಯ ಉತ್ತರಾಭಿಮುಖವಾಗಿದೆ. ಉತ್ತರಕ್ಕೆ ಅಧಿಪತಿ ಕುಬೇರ. ಅದೇ ರೀತಿಯಲ್ಲಿ ಒಳ್ಳೆ ಒಂದು ಈ ಆನೇಕಲ್ ತಾಲೂಕಲ್ಲಿ ಕ್ಷೇತ್ರ ಆಗುತ್ತೆ ನಿಮ್ಮ ಭಕ್ತಾದಿಗಳ ಸಹಕಾರದಿಂದ. ಜೈ ಸರ್ವೇ ಜನೋ ಸುಖಿನೋ ಭವಂತು. ಮಹಾತಾಯಿ ಓಂ ಶಕ್ತಿ ದೇವಿ ಈ ಒಂದು ಸ್ಥಾನದಲ್ಲಿ ನೆಲೆಗೊಳ್ಳಬೇಕಾದ್ರೆ ಶಕ್ತಿಪೂರ್ವಕವಾಗಿ ಭಾರಿ ಶಕ್ತಿಯಿಂದ ಮಹಾತಾಯಿ ನೆಲೆಗೊಂಡಿದ್ದಾಳೆ. ಆದ್ರೂ ಈ ಒಂದು ರಸ್ತೆ ಪಕ್ಕದಲ್ಲಿ ಆ ಮಹಾತಾಯಿ ಓಂ ಶಕ್ತಿಯಾಗಿ ಆದಿಶಕ್ತಿಯಾಗಿ ಸರ್ವಶಕ್ತಿಯಾಗಿ ಆ ಭಕ್ತನ ಕಾಪಾಡೋದಕ್ಕೋಗಿ ಹಾಗೂ ಗ್ರಾಮವನ್ನು ಉದ್ಧಾರ ಮಾಡೋದಕ್ಕೆ ಆ ಮಹಾತಾಯಿ ಬಂದಿರತಕ್ಕಂಥ ಮಹಾತಾಯಿ ಓಂ ಶಕ್ತಿ. ಆದರೂ ನಮ್ಮ ಒಂದು ಹೆಣ್ಮಕ್ಳು ನಮ್ಮ ಮಾತೆಯರು ಸುಮಾರು ಜನ ಇದಕ್ಕೆ ಶ್ರಮ ಪಟ್ಟಿದ್ದಾರೆ. ಹಾಗೂ ಅಣ್ಣತಮ್ಮಂದರು ಸಹ ಸುಮಾರು ಜನ ನಮ್ಮ ಸ್ನೇಹಿತರು ನಮ್ಮ ಮಾತೆಯರು ಈ ಗ್ರಾಮದ ಹೆಣ್ಣುಮಕ್ಕಳು ಅನೇಕ ತುಂಬ ಕಷ್ಟಪಟ್ಟಿದ್ದಾರೆ. ಹಾಗಾಗಿ ಅವ್ರಿಗೆಲ್ಲ ಗ್ರಾಮಕ್ಕೂ ಹಾಗೂ ಈ ತಾಲೂಕಿಗೂ ಈ ರಾಜ್ಯಕ್ಕೆ ಆಗಲಿ ಆ ಮಹಾತಾಯಿ ಒಳ್ಳೆ ಆರೋಗ್ಯ ಭಾಗ್ಯ ಸಿರಿ ಸಂಪತ್ತನ್ನು ಕೊಟ್ಟು ಆ ಮಹಾತಾಯಿ ಕಾಪಾಡಲಿ ಅಂತ ಹೇಳ್ತಾ, ಅಂದರೆ ಆ ಮಹಾತಾಯಿ ಓಂ ಶಕ್ತಿ ಸ್ವರೂಪವಾಗಿ ಮೇಲ್ಮರುವತ್ತೂರಲ್ಲಿ ಯಾವ ರೀತಿ ಆ ಮಹಾತಾಯಿ ನೆಲೆಗೊಂಡಿದ್ದಾಳೋ ಅದೇ ರೀತಿ ಮುತ್ತಾನಲ್ಲೂರು ಗ್ರಾಮದಲ್ಲಿ ಅಷ್ಟೇ ರೀತಿ ನೆಲೆಗೊಂಡಿರ್ತಕ್ಕಂಥ ಮಹಾತಾಯಿ ಒಳ್ಳೆ ಶಕ್ತಿ ಸಂಭೂತಿಯಾಗಿ ಎಲ್ಲರನ್ನೂ ಕಾಪಾಡೋದಕ್ಕಾಗಿ ಆ ಮಹಾತಾಯಿ ಬಂದಿದ್ದಾಳೆ ಅಂತ ನನ್ನ ಒಂದು ನಂಬಿಕೆ.
ಈ ನಂಬಿಕೆ ಎಲ್ಲರಲ್ಲಿ ಬರಬೇಕು. ಆ ಮಹಾತಾಯಿ ಸನ್ನಿಧಾನಕ್ಕೆ ಬಂದು ಆಗಾಗ ಭಜನೆ, ವಿಶೇಷ ಪೂಜೆಗಳಿರುತ್ತೆ. 48 ದಿನಾನು ಆ ಪೂಜೆ, ಮಂಡಲ ಪೂಜೆ ಇರುತ್ತೆ. ಒಂದೊಂದು ದಿನ ಒಬ್ಬೊಬ್ಬರು ಪೂಜೆ ಕೊಟ್ಟು ಆ ಮಹಾತಾಯಿ ಕೃಪೆಗೆ ಪಾತ್ರರಾಗಬೇಕಂದ್ಬಿಟ್ಟು ಎಲ್ರಿಗೂ ಸರ್ವರಿಗೂ ಆ ಮಹಾತಾಯಿ ಒಳ್ಳೆ ಆರೋಗ್ಯ, ಭಾಗ್ಯ, ಸಿರಿ ಸಂಪತ್ತನ್ನು ಕೊಟ್ಟು ಮಹಾತಾಯಿ ಹೆಚ್ಚಿನ ಒಂದು ಮಳೆ ಬೆಳೆ ಆಗಿ ಈ ಒಂದು ಸ್ಥಾನ ದೊಡ್ಡ ಪುಣ್ಯ ಕ್ಷೇತ್ರವಾಗಲಿ, ಶ್ರೀ ಕ್ಷೇತ್ರವಾಗಲಿ, ಮೇಲ್ಮಲವತ್ತೂರು ಎರಡನೇ ಕ್ಷೇತ್ರವಾಗಲಿ ಅಂತ ಆ ಮಹಾತಾಯಿನ ನಾನು ಕೈ ಮುಗಿದು ಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಬೇಡ್ಕೊಳ್ತಾ ಇದ್ದೀನಿ. ಶಕ್ತಿ ದೇವಸ್ಥಾನ ಮುತ್ತನಲ್ಲೂರು ಗ್ರಾಮದಲ್ಲಿ ತುಂಬ ಒಳ್ಳೆ ರೀತಿಯಲ್ಲಿ ಆಗಿದೆ. ಆದರೆ ಇಲ್ಲಿ ಈ ರೋಡಲ್ಲಿ ಯಾವ ರೀತಿ ಇತ್ತು ಇದನ್ನು ನೋಡಿದ್ರೆ ಇವಾಗ ತುಂಬ ಅದ್ಭುತವಾಗಿ ಮಾಡಿರುವಂಥವ್ರಿಗೆ ಮತ್ತು ಚಿಕ್ಕಾಗಲಿ ಚಿನ್ನಪ್ಪ ಅವರು ಆಗಿರ್ಬೋದು, ಶ್ರೀನಿವಾಸ್ ಆಗಿರ್ಬೋದು, ಕಾಂತೇಶ್ ಅವರು ಮತ್ತು ಎಲ್ಲ ಊರಿನವರೆಲ್ಲನೂ ಹೇಗೆ ಅಂತಂದರೆ ಒಬ್ಬರು ಇದನ್ನು ಮಾಡಿದ್ದಕ್ಕೆ ಮುಂದಕ್ಕೆ ಬಂದಿದ್ದಕ್ಕೆ ಒಂದು ಹೆಣ್ಮಕ್ಳೆಲ್ಲ ಅದು ಇಲ್ಲಿ ಓಂ ಶಕ್ತಿ ದೇವಸ್ಥಾನಕ್ಕೆ ತುಂಬ ಇಲ್ಲಿಂದ ಬಸ್ಗಳು 7-8 ಬಸ್ಗಳು ಮಾಡಿ ಹೋಗ್ತಾಯಿದ್ರು. ಆದರೆ ಆ ತಾಯಿನ ಇಲ್ಲಿಗೆ ಕರೆಸಿ ಅವರೆಲ್ಲರೂ ಸಹ ಇಲ್ಲಿ ಮಾಡಿರುವಂಥದ್ದಕ್ಕೆ ನಮ್ಮೆಲ್ಲರಿಗೂ ಸಹ ತುಂಬ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಮತ್ತು ಹೇಗೆ ಅಂತಂದರೆ ಭಕ್ತಿ ಇರಲೇಬೇಕು. ನಾವು ಭಗವಂತನ ಕಡೆ ಹೋದಾಗ ಇದೆಲ್ಲನೂ ಏನು ಮಾಡಬೇಕು, ಯಾವ ಥರ ಮಾಡಬೇಕು ಅನ್ನೋದು ಪ್ರತಿ ವಾರದಲ್ಲಿ ಬಂದು ಕುತ್ಕೊಂಡು ಎದ್ದು ಹೋದರೆ ಆ ಶಕ್ತಿ ದೇವತೆ ಅಂದರೆ ದೇವಸ್ಥಾನಕ್ಕೆ ಯಾಕೆ ಬರಬೇಕು ಅಂದರೆ ನೆಗೆಟಿವ್ ನಾವು ಪಕ್ಕದಲ್ಲಿ ಏನೆಲ್ಲ ಮಾತಾಡಿರ್ತೀವಿ ಬೆಳಗ್ಗಿಂದ ಸಾಯಂಕಾಲ ತನಕ ಏನೆಲ್ಲ ನೆಗೆಟಿವ್ಗಳು ಇರುತ್ತೆ. ಆದರೆ ನಾವು ದೇವಸ್ಥಾನಕ್ಕೆ ಬಂದು ಒಂದು ಪಾಸಿಟಿವ್ ಎನರ್ಜಿ ತುಂಬಿಸ್ಕೊಂಡು ಹೋಗ್ತೀವಿ. ಅದಕ್ಕೋಸ್ಕರ ದೇವಸ್ಥಾನಗಳಿಗೆ ಬೇಕೇ ಬೇಕು, ಬರಬೇಕು. ಆದರೆ ಸತ್ಸಂಗ ಇದನ್ನೆಲ್ಲ ಮಾಡುವಂಥವ್ರಿಗೆ ಅಲ್ಲೇ ಸಿಗುತ್ತೆ ಅಂತ ಹೇಳ್ತಾರೆ. ನಾವು ಆ ಸತ್ಸಂಗದ ಒಳಗೆ ಹೋಗ್ದಿರ ಇರುವಂಥವ್ರಿಗೆ ಈ ಶಕ್ತಿ ದೇವಸ್ಥಾನಗಳು ಬೇಕೇ ಬೇಕು. ಈ ಶಕ್ತಿ ಪೀಠಗಳು ಆಗದಿರ ಇದ್ರೆ ಈಗ ಮುತ್ತನಲ್ಲೂರಲ್ಲಿ ಎಲ್ಲ ಕಡೆ ಒಂದು ಕುಂಭ ತೆಗೆದುಕೊಂಡು ಹೋಗಿದ್ವಿ. ಎಲ್ಲ ಸಹ ಪ್ರತಿಯೊಂದು ದೇವಸ್ಥಾನ ನಾವು ಸಹ ನೋಡೇ ಇಲ್ಲ. ಇಷ್ಟು ದಿನ ನಾನು 35 ವರ್ಷ ಮದುವೆ ಆಗಿ ಇಷ್ಟು ದಿನ ನೋಡೇ ಇಲ್ಲ. ಅಂಥ ದೇವಸ್ಥಾನಗಳಿಗೆಲ್ಲ ಹೋಗಿ ಅಲ್ಲಿನ ಎಲ್ಲಾನು ಎನರ್ಜಿ ಎಲ್ಲನೂ ತೆಗೆದುಕೊಂಡು ಆ ದೇವಿ ಈಗ ಹೊಸದಾಗಿಲ್ಲ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ಎಲ್ಲ ಕಡೆ ಹೋಗ್ಬಿಟ್ಟು ಒಂದೊಂದು ತಪ್ಪಿಸಿದ್ರೂ ಸಹ ಆ ದೇವಿ ಎಳ್ಕೊಂಡೋಗಿ ಎಲ್ಲ ಒಂದು ದೇವಸ್ಥಾನಗಳಿಗೆಲ್ಲ ಹೋಗಿ ಆ ಶಕ್ತಿನ ತೆಗೆದುಕೊಬಂದು ಇಲ್ಲಿ ಓಂ ಶಕ್ತಿ ದೇವಸ್ಥಾನದಲ್ಲಿ ತುಂಬ ಅರ್ಚಕರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ರು. ಇದನ್ನೆಲ್ಲನೂ ನಮಗೆ ತುಂಬ ಒಂದು ಹೆಮ್ಮೆ ಅನಿಸ್ತೈತೆ ಸರ್. ಇವತ್ತು ಮುತ್ತನೂರು ಗ್ರಾಮದಲ್ಲಿ ಓಂ ಶಕ್ತಿ ವಿಗ್ರಹ ಮತ್ತು ಕುಂಭಾಭಿಷೇಕ ಮಹೋತ್ಸವ ಕಾರ್ಯಕ್ರಮ ನಡೀತದೆ. 3 ದಿನಗಳಿಂದ ಈ ಕಾರ್ಯಕ್ರಮ ಭಾಳ ಅದ್ದೂರಿಯಾಗಿ ನಡೀತು. ಇವತ್ತು 3ನೇ ದಿನದ ಕಾರ್ಯಕ್ರಮ. ಮುತ್ತನೂರು ಗ್ರಾಮದಲ್ಲಿ ಇವತ್ತು ಪ್ರತಿಷ್ಠಾಪನೆ ಆಗಿದೆ ಓಂ ಶಕ್ತಿ ದೇವಸ್ಥಾನ. ಇದು 2ನೇ ವಿಗ್ರಹ ರೂಪದಲ್ಲಿರುವಂತಹ ದೇವಸ್ಥಾನ. ಬಹುಶಃ ಆನೇಕಲ್ ಬಿಟ್ಟರೆ ಮುತ್ತನೂರು ಗ್ರಾಮದಲ್ಲಿ ಇಂತಹ ಒಂದು ವಿಗ್ರಹ ಇರೋದು. ಸಾಕಷ್ಟು ಓಂ ಶಕ್ತಿ ದೇವಾಲಯಗಳು ಇದ್ದರೂ ಸಹ ಸಾಕಷ್ಟು ಕಡೆ ಫೋಟೋಗಳು ಮಾತ್ರ ಇದೆ. ಆದರೆ ಡಿಸೆಂಬರು ಜನವರಿ ಟೈಮಲ್ಲಿ ಮಾತ್ರ ನಾವು ಭಜನೆ ಮಾಡ್ತೀವಿ. ಎಲ್ಲ ಮಹಿಳೆಯರು ಕೂಡ ಓಂ ಶಕ್ತಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅಂಥ ಸಂದರ್ಭದಲ್ಲಿ ಇಂತಹ ಒಂದು ಕಾರ್ಯಕ್ರಮಗಳನ್ನು ನೆರವೇರೋದು ಭಾಳ ನಾವು ಕಂಡಿದ್ದೀವಿ ಕಳೆದ ಒಂದು 16 ವರ್ಷದಿಂದ. ಆದರೆ ಆನೇಕಲ್ ಮತ್ತು ಮುತ್ತನೂರು ಗ್ರಾಮದಲ್ಲಿ ವಿಗ್ರಹವನ್ನೇ ಪ್ರತಿಷ್ಠಾಪನೆ ಮಾಡಿರೋದು ಬಹುಶಃ ಒಂದು ಇತಿಹಾಸ ಅಂತ ಹೇಳ್ಬೋದು. ಭಾಳ ದೊಡ್ಡ ಮಟ್ಟದಲ್ಲಿ ನಡೆಯುವಂಥದ್ದು. ಇಂತಹ ಒಂದು ಪೂಜಾ ಕಾರ್ಯಕ್ರಮಗಳು ನಿರಂತರವಾಗಿ ಆಗಬೇಕು. ಮನುಷ್ಯನಲ್ಲಿ ದೈವ ಭಕ್ತಿ ಅಂತ ಮೂಡಬೇಕಾದರೆ ಇಂಥ ದೇವಸ್ಥಾನಗಳಿಗೆ ಕನಿಷ್ಠ ಒಂದು ವಾರಕ್ಕೊಂದು ಸಾರಿ ಬಂದಾಗ ನಮ್ಮಲ್ಲಿ ಇರುವಂತಹ ದುಷ್ಟಶಕ್ತಿಗಳು ಹೋಗ್ತವೆ. ನಾವೆಲ್ಲರೂ ಕೂಡ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕನಿಷ್ಠ ವಾರಕ್ಕೊಂದು ಸಾರಿ ಬಂದು ಭಜನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕನಿಷ್ಠ ಒಂದು ವಾರಕ್ಕೊಂದು ಸಾರಿಯನ್ನು ಭಜನೆ ಅಂತ ಕಾರ್ಯಕ್ರಮಗಳನ್ನು ಮಾಡಬೇಕು. ನಾವು ಯಾವಾಗಲೂ ಡಿಸೆಂಬರ್ ಜನವರಿಯಲ್ಲಿ ಮಾತ್ರ ಓಂ ಶಕ್ತಿ ದೇವಸ್ಥಾನಕ್ಕೆ 100,000 ಮಂದಿ ಹೋಗ್ತಾರೆ. ಆದರೆ ಇಂತಹ ಒಂದು ವಿಗ್ರಹ ಇರುವಂತಹ ದೇವಾಲಯ ಬಹುಶಃ ಇದು ಮೊಟ್ಟ ಮೊದಲನೇದು. ಆ ನಿಟ್ಟಿನಲ್ಲಿ ಇವತ್ತು ಮುತ್ತನೂರು ಮತ್ತು ಸುತ್ತಮುತ್ತಲ ಭಾಗದವರು ಮಹಿಳೆಯರು ಹೆಚ್ಚಾಗಿ ಬಂದು ಕನಿಷ್ಠ ಒಂದು ತಮ್ಮ ಭಕ್ತಿಯನ್ನು ಇಲ್ಲಿ ದೇವರ ಮುಖಾಂತರ ನಾವು ಮಾಡಿಕೊಂಡು ನಮ್ಮ ಕಷ್ಟಗಳನ್ನು ಕೂಡ ಒಂದು ಪರಿಹಾರ ಮಾಡಬೇಕು ಅನ್ನೋದಕ್ಕೆ ಅದಕ್ಕೊಂದು ನಾವು ದೇವಸ್ಥಾನಕ್ಕೆ ಬರ್ತಾ ಇದ್ದರೆ ನಮ್ಮಲ್ಲಿ ಭಕ್ತಿ ಮೂಡ್ತದೆ. ನಮ್ಮ ಕಷ್ಟಗಳು ಕೂಡ ಪರಿಹಾರವಾಗುವ ನಿಟ್ಟಿನಲ್ಲಿ ಕೂಡ ಪ್ರಯತ್ನ ಆಗ್ತದೆ. ಆದರೆ ತಾವೆಲ್ಲರೂ ಕೂಡ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ರೆ ಭಾಳ ಉತ್ತಮ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಯಾಕಂತ ಹೇಳಿದ್ರೆ
ತುಂಬ ಅಂದರೆ ತುಂಬಾ ಕಷ್ಟಪಟ್ಟಿದ್ದಾರೆ ಮಹಿಳೆಯರಂತೂ ಎಲ್ಲ ಬಿಟ್ಟು ಯಾವ ಥರ ಅವರು ಹೇಳ್ಬೇಕಂದ್ರೆ ಹೇಳಿ ಎಲ್ಲ ಇಡೀ ಮುತ್ತನದಲ್ಲಿ ಅವ್ರ ಕೈಯಲ್ಲಿ ಏನಾಗುತ್ತೆ ಸಹಾಯ ಮಾಡಿದ್ದಾರೆ. ಹಾಗಾಗಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಕೊಟ್ಟು ನಮ್ಮ ಓಂಶಕ್ತಮ್ಮ ಎಲ್ಲರೂ ಕಾಪಾಡಲಿ ಅಂತ ನಾನು ಹಾರೈಸ್ತೀನಿ. ಓಂಶಕ್ತಿ ತಾಯಿ ಈ ಊರಲ್ಲೇ ಇರಲಿಲ್ಲ, ಏನೋ ಕಷ್ಟಪಟ್ಟು ಮಾಡಿದ್ರೆ ನಮ್ಗೆ ಸಹಕಾರ ನಮ್ಮ ಚಿಕ್ಕಾಗಡ ಚಿನ್ನಪ್ಪಣ್ಣ ಅವರು ಸುಜಾತ ನಾವೆಲ್ಲ ಸೇರಿ ನಮ್ಮ ಫ್ರೆಂಡ್ಸು ತುಂಬಾ ಕಷ್ಟಪಟ್ಟು ತುಂಬ ಕಷ್ಟದಿಂದ ಮಾಡಿ ಮುಂದಕ್ಕೆ ಬಂದರೆ. ಆದರೆ ನಂಗೆ ಹುಷಾರಿಲ್ದಿರಾಗೈತು ನನ್ನ ಪರಮ ಅವ್ರು ಮಾಡಿಕೊಂಡು ಎಲ್ಲ ವಹಿಸ್ಕೊಂಡವ್ರೆ ಮಾತಾಡ್ತಾರೆ ಅದೆಲ್ಲ ಮಾಡಿದ್ರು. ಏನು ಇವತ್ತು ನಮ್ಮ ಮುತ್ತನಲ್ಲೂರು ಗ್ರಾಮದಲ್ಲಿ ಓಂಶಕ್ತಿ ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ತುಂಬ ಅವ್ಯವಸ್ಥೆ ಇತ್ತು. ಇವತ್ತು ಆ ತಾಯಿ ಬಂದು ಎರಡನೇ ತಾಯಿ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನು ಇವತ್ತು ಮೇಲ್ಮರುವತ್ತರಲ್ಲಿ ಅಮ್ಮ ತಾಯಿ ಜಗದಂಬೆ ಓಂಶಕ್ತಿ ತಾಯಿ ಯಾವ ಸ್ವರೂಪ ಪಡೆದಿದ್ದಾಳೋ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ಬಂದು ನೆಲೆಸಿದ್ದಾಳೆ. ಅಂದರೆ ಇದಕ್ಕೆ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ನಮ್ಮ ಗ್ರಾಮಸ್ಥರು ಎಲ್ಲ ತುಂಬಾ ಶ್ರಮಪಟ್ಟಿದ್ದಾರೆ. ರಾತ್ರಿಗೇನೆ ನಿದ್ದೆ ಆಗಾರ ಕೆಟ್ಟು ಎಲ್ಲರೂ ಊರಲ್ಲಿರೋ ಗ್ರಾಮಸ್ಥರು ಎಲ್ಲರೂ ಸೇರಿ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲ ಸೇರಿ ಆ ತಾಯಿನ ತಂದಿಲ್ಲಿ ನೆಲೆಸಿದ್ದಾರೆ. ಆ ತಾಯಿ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಸಕಲ ಸೌಕರ್ಯವನ್ನು ಮಾಡಿಕೊಟ್ಟು ಎಲ್ಲರನ್ನೂ ಕಾಪಾಡಲಿ ಅಂತ ಹೇಳಿ ತಾಯಿ ಓಂಶಕ್ತಿಗೆ ಕೇಳ್ಕೊತಾ ಇದ್ದೀವಿ. ಈ ದಿನ ಆನೇಕಲ್ ತಾಲೂಕು ಮುತ್ತನಲ್ಲೂರು ಗ್ರಾಮದಲ್ಲಿ ಸರ್ವ ಜನರು ಕೂಡ ಸೇರಿಕೊಂಡು ವಿಶೇಷವಾಗಿ ಮಹಿಳೆಯರು ಏನು ಆದಿಪರಾಶಕ್ತಿ ದೇವಸ್ಥಾನಕ್ಕೆ ಅವ್ರು ಪ್ರತಿ ವರ್ಷ ತಮಿಳುನಾಡಿಗೆ ಹೋಗ್ಬೇಕಾಯಿತು. ಮತ್ತು ಏನಾದರೂ ಮಾಲೆ ಆ ಥರದ ಹಾಕ್ಬೇಕಾದ್ರೆ ವಿಗ್ರಹ ಇದ್ದುದು ಆನೇಕಲ್ ಪಟ್ಟಣದಲ್ಲಿ ಹೋಗ್ಬೇಕಾಯಿತು. ಇವತ್ತು ಮುತ್ತನಲ್ಲೂರು ಗ್ರಾಮದಲ್ಲಿರ್ತಕ್ಕಂಥ ಎಲ್ಲ ಮಹಿಳೆಯರು ಸೇರಿಕೊಂಡು ಇವತ್ತು ಒಂದು ಉತ್ತಮವಾದ ಒಂದು ವಿಗ್ರಹವನ್ನು ಇವತ್ತು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದಕ್ಕೆ ಕೈ ಜೋಡಿಸಿದಂಥ ಮುತ್ತನಲ್ಲೂರು ಗ್ರಾಮದ ಸರ್ವ ಜನರಿಗೂ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ಕೂಡ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಮತ್ತು ವಿಶೇಷವಾಗಿ ಇಲ್ಲಿ ನನ್ನ ಎಡ ಮತ್ತು ಬಲಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಅಣ್ಣಯ್ಯ ಇರ್ಬೋದು, ಜೀವಿ ಇರ್ಬೋದು, ಸುರೇಶ್ ಇರ್ಬೋದು, ಇವರು ನೇತೃತ್ವ ವಹಿಸಿಕೊಂಡು ಮತ್ತು ಮಹಿಳೆಯರಲ್ಲಿ ನಮ್ಮ ಸುಜಯಮ್ಮ ಅವರು ಮತ್ತು ಸುಜಾತ ಅವರು ಮತ್ತು ನಮ್ಮ ಅಣ್ಣಯ್ಯನವರು ಮಿಸಸ್ಸು ಇದೆಲ್ಲ ಸೇರಿಕೊಂಡು ಭಾಳ ರಾಧವರು ಇವರು ಭಾಳ ಶ್ರಮಪಟ್ಟು ಮಾಡಿದ್ದಾರೆ. ಮತ್ತು ಮುನಿಯಂಟಪ್ಪ ಅಂತೇಳಿ ನಮ್ಮ ಸೋನು ಅವರೆಲ್ಲರಿಗೂ ಕೂಡ ಇವತ್ತು ರತ್ನಮ್ಮ ಅವರು ಅವ್ರಿಗೆಲ್ರಿಗೂ ಕೂಡ ಅಭಿನಂದಿಸ್ತೀನಿ. ಯಾಕಂತ ಹೇಳಿದ್ರೆ ಇದು ಸೂರ್ಯಚಂದ್ರ ಇರೋವರೆಗೂ ಕೂಡ ಈ ಒಂದು ಎಂಥದ್ದು ದೇವಾಲಯ ಇರ್ತದೆ. ಆಮೇಲೆ ಇಲ್ಲಿ ಭಕ್ತಿಯ ಜೊತೆಗೆ ಒಂದು ಹಲವಾರು ದಾಸೋಹ ಕಾರ್ಯಕ್ರಮಗಳು ಕೂಡ ನಡೀತದೆ. ಹಾಗಾಗಿ ಇದು ಒಂದು ಉತ್ತಮವಾದ ಒಂದು ಪುಣ್ಯಕ್ಷೇತ್ರ ಆಗಿ ಮಾರ್ಪಡಲಿ. ಮತ್ತು ಈ ಒಂದು ಈ ದೇವಾಲಯದಿಂದ ಒಂದು ಸಾಮಾಜಿಕ ಕಾರ್ಯಕ್ರಮಗಳನ್ನು ಕೂಡ ಈ ಮಹಿಳೆಯರು ಇಲ್ಲಿರ್ತಕ್ಕಂಥವ್ರು ಮಾಡ್ತಾರೆ ಅಂತಕ್ಕಂಥ ಒಂದು ನನ್ನ ಆಶೆ ಭಾವನೆ ಇದೆ. ಕೇವಲ ಒಂದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಅದ್ರ ಜೊತೆಗೆ ಸಾಮಾಜಿಕವಾಗಿ ಕೂಡ ಒಂದು ಅರಿವು ಮೂಡಿಸ್ತಕ್ಕಂಥ ಕೆಲಸಗಳನ್ನು, ಯಾಕಂದರೆ ಇದು ಭಾಳ ವಿಶಾಲವಾಗಿದೆ ದೇವಾಲಯ, ಇಲ್ಲಿ ಅರಿವು ಮೂಡಿಸ್ತಕ್ಕಂಥ ಕೆಲಸಗಳು, ಮಹಿಳೆಯರು ಒಂದು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸಗಳು ಕೂಡ ದೇವರ ಜೊತೆಯಲ್ಲಿ ಆಗಲಿ. ಅದಕ್ಕೂ ನಮ್ಮ ಕೈಲಾಗಿದ್ದು ಕೂಡ ನಾವು ಸಹಕಾರವನ್ನು ಕೊಡ್ತೇನೆ ಅಂತ ವಿಶೇಷವಾಗಿ ಈಗ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹಲವಾರು ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರುಗಳು, ನಮ್ಮ ಆರ್ ಕೃಷ್ಣ ರೆಡ್ಡಿ ಇರ್ಬೋದು, ವಿಶ್ವನಾಥ್ ರೆಡ್ಡಿ ಇರ್ಬೋದು, ತೇಜಸ್ವಿ ಶ್ರೀನಿವಾಸ ರೆಡ್ಡಿ ಅವರು ಇರ್ಬೋದು, ಈಗ ಪ್ರಸ್ತುತ ನಮ್ಮ ಸಹೋದರಿ ಕಾಂತರಾಜ್ ನಾಗರತ್ನ ಕಾಂತರಾಜ್ ಅವರು ಕೂಡ ಅಧ್ಯಕ್ಷರಾಗಿ ಅವರೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಮತ್ತು ನಮ್ಮ ಸಹೋದರ ಜಯರಾಮ್ ಸರ್ಜೆ ಅವ್ರಿಗೂ ಕೂಡ ನಾವು ಅಭಿನಂದಿಸ್ತೀನಿ. ಒಟ್ಟಾರೆಯಾಗಿ ನಮ್ಮ ಮುತ್ತಾನ ಗ್ರಾಮ ಪಂಚಾಯತಿ 19 ಸದಸ್ಯರುಗಳು ಮತ್ತು ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರುಗಳು ಅವರೆಲ್ಲರೂ ಕೂಡ ಈ ದೇವಾಲಯಕ್ಕೆ ಸಪೋರ್ಟ್ ಮಾಡಿರ್ತಾರೆ. ಅವರೆಲ್ಲರಿಗೂ ಕೂಡ ಮತ್ತು ಎಲ್ರಿಗೂ ಕೂಡ ಮತ್ತು ವಿಶೇಷವಾಗಿ ನಮ್ಮ ಗೋಪಸಂದ್ರ ಗ್ರಾಮದ ಮುನ್ರೆಡ್ಡಿಯವರ ಮಗ ಹರೀಶ್ ಅವ್ರಿಗೂ ಕೂಡ ನಾವು ಅಭಿನಂದಿಸ್ತೇನೆ. ಹಲವಾರು ಜನ 10 ಜನ ಸೇರಿ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಿದ್ದಾರೆ. ಈ ಒಂದು ಶಾಶ್ವತವಾದ ಒಂದು ದೇವಾಲಯವನ್ನು ಮಾಡಿದ್ದಾರೆ. ಈ ಒಂದು ಕೈಂಕಾರ್ಯಗಳು ದೇವರ ಜೊತೆಗೆ, ಭಕ್ತಿ ಜೊತೆಗೆ, ಒಂದು ಧಾರ್ಮಿಕ ಆಚರಣೆ ಜೊತೆಗೆ ಮತ್ತು ಒಂದು ಏಕತೆಯನ್ನು ನಾವು ಬೆಳಗ್ಗೆಯಿಂದ ನೋಡಿ 3 ದಿನದಿಂದ ಇಲ್ಲಿ ನಮ್ಮದು ಹಲವಾರು ರೀತಿ ಬೇರೆ ಬೇರೆ ಆಗಿದ್ದರೂ ಕೂಡ ಈ ದೇವರ ಹೆಸರಿನಲ್ಲಿ ಎಲ್ಲರೂ ಕೂಡ ಒಂದು ಕಡೆ ಸೇರ್ತಕ್ಕಂಥದ್ದು, ಮಾತಾಡ್ತಕ್ಕಂಥದ್ದು ಮತ್ತು ಒಂದು ವಿನಿಮಯಗಳನ್ನು ಹಂಚ್ಕೊಳ್ತಕ್ಕಂಥ ಕಾರ್ಯಕ್ರಮಗಳು ಕೂಡ ಈ ಒಂದು ಸನ್ನಿಧಿಯಲ್ಲಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚು ಎಲ್ಲರೂ ಕೂಡ ಒಂದು ಕಡೆ ಸೇರಿಕೊಂಡು ಕುಳಿತುಕೊಂಡು ಒಂದು ಏನೋ ಆ ಒಂದು ಕ್ಷಣ ಭಕ್ತಿ ಅದಾದ ನಂತರ ಮುಂದಿನ ದಿನಗಳಲ್ಲಿ ನಮ್ಮ ಬದುಕುಗಳನ್ನು ಹೆಂಗೆ ಕಟ್ಕೋಬೇಕು ಅಂತಕ್ಕಂಥದ್ದನ್ನು ಕೂಡ ಹಿಂದೆ ದೇವಾಲಯಗಳಲ್ಲಿ ಬೇರೆ ಬೇರೆ ಪೂಜೆ ಪುರಸ್ಕಾರಗಳಾಗ್ತದೆ. ಈಗ ಇತ್ತೀಚಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಗ್ತದೆ. ಈಗ ಮುಂದೆ ನಮ್ಮ
ಜನ್ಮಾತ್ಮ ದೇವಸ್ಥಾನದ ಲಕ್ಷದೀಪೋತ್ಸವ ಕಾರ್ಯಕ್ರಮ. ಲಕ್ಷದೀಪೋತ್ಸವದ ಬರೀ ಅದು ಒಂದು ದಿನ ಅಷ್ಟೇ. ಅದಾದಮೇಲೆ ಅವರು ಅಲ್ಲಿ ದಾಸೋಹ, ಸಾವಿರಾರು ಜನಕ್ಕೆ ದಾಸೋಹ ಹಾಕ್ತಾರೆ. ಮತ್ತು ಕಲಾವಿದರಿಗೆ ಅವರೆಲ್ಲ ಪ್ರೋತ್ಸಾಹ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಇಲ್ಲಿ ಕೂಡ ಇವತ್ತು 2 ದಿನಗಳ ಕಾಲ ದಾಸೋಹ ಕೂಡ ಆಗ್ತಾಯಿದೆ. ಹಾಗಾಗಿ ಇಂಥ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದಂಥ ಎಲ್ರಿಗೂ ಕೂಡ ತುಂಬ ವಂದನೆಗಳು.